2008ರಲ್ಲಿ ಮುಂಬೈ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರ ತಹವ್ವೂರ್ ರಾಣಾ ಇಂದು ಭಾರತಕ್ಕೆ ಶಿಫ್ಟ್ ಆಗ್ತಾ ಇದ್ದಾನೆ. ವಿಶೇಷ ವಿಮಾನದ ಮುಖಾಂತರ ಆತನನ್ನ ಭಾರತಕ್ಕೆ ಕರೆತರಲಾಗ್ತಾ ಇದೆ. ಭಾರತಕ್ಕೆ ರಾಜತಾಂತ್ರಿಕ ವಿಚಾರದಲ್ಲಿ ಬಹುದೊಡ್ಡ ಗೆಲುವು ಇದು. ಅಮೆರಿಕಾದಿಂದ ಭಾರತಕ್ಕೆ ಇಂದು ರಾಣನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಇವನು. 166 ಜನ ಸಾವನ್ನಪ್ಪಿದ್ರು. 26/11 ಒಂದು ಘಟನೆ ಸಂಭವಿಸಿತ್ತಲ್ಲ, ಅದರ ಮಾಸ್ಟರ್ ಮೈಂಡ್ ಆಗಿದ್ದಂತ ಟೆರರಿಸ್ಟ್ ಇವನು. ಅಮೆರಿಕಾದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ರಾಣಾ, ಪಾಕಿಸ್ತಾನ ಮೂಲದ ಕೆನಡಾದ ಪ್ರಜೆ ಆಗಿದ್ದ ಈ ರಾಣಾ ಮುಂಬೈ ದಾಳಿಯಲ್ಲಿ ತಹವ್ವೂರ್ ಪಾತ್ರ ದೃಢವಾಗಿತ್ತು. ಮತ್ತೆ ನನ್ನನ್ನು ಭಾರತಕ್ಕೆ ಗಡಿಪಾರು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕಾದ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ದ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗ್ತಿದ್ದ ಹಾಗೆ ಆತನನ್ನ ಭಾರತಕ್ಕೆ ಕಳಿಸಲಾಗ್ತಾ ಇದೆ. ರಾಜತಾಂತ್ರಿಕವಾಗಿ ಗೆಲುವು ಸಿಕ್ಕಿರುವಂಥದ್ದು ಭಾರತಕ್ಕೆ. ರಾಣಾ ವಶಕ್ಕೆ ಪಡೆಯಲಿಕ್ಕೆ ಭಾರತ ನಿರಂತರವಾಗಿ ಯತ್ನವನ್ನು ಮಾಡ್ತಾ ಇತ್ತು. ಕಳೆದ 17 ವರ್ಷಗಳಿಂದ ಈ ಘಟನೆ ಸಂಭವಿಸಿ 17 ವರ್ಷ ಆಯಿತು. ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಆದಂತಾಗಿದೆ ಈತನನ್ನ ಹಸ್ತಾಂತರ ಮಾಡುವ ಮುಖಾಂತರ. ರಾಣಾ ಹಸ್ತಾಂತರದ ಬಗ್ಗೆ ಟ್ರಂಪ್ ಕೂಡ ಪ್ರಧಾನಿ ಮೋದಿಗೆ ಅಭಯವನ್ನ ಕೊಟ್ಟಿದ್ರು. ಇಂದು ಉಗ್ರ ತಹವ್ವೂರ್ ಹುಸೇನ್ ರಾಣಾನನ್ನ ಭಾರತಕ್ಕೆ ಕರೆತರಲಾಗ್ತಾ ಇದೆ. ಇದು ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವು ಅನ್ನುವಂಥದ್ರ ಬಗ್ಗೆ ವಿಶ್ಲೇಷಣೆ ಕೂಡ ಆಗ್ತಾ ಇರುವಂಥದ್ದು. ಅಜಿತ್ ದೋವಲ್ ಕೂಡ ರಾಣಾ ಕರೆತರುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ. ಈತನನ್ನ ಕರ್ಕೊಂಡು ಬಂದ ಬಳಿಕ ತಿಹಾರ್ ಜೈಲಿನಲ್ಲಿ ಅತಿ ಹೆಚ್ಚಿನ ಭದ್ರತೆಯನ್ನ ಕೊಟ್ಟು ಅಲ್ಲಿ ಇರಿಸಲಾಗುತ್ತೆ. ಮುಂಬೈನಲ್ಲಿ ವಿಚಾರಣೆ ನಡೆಯಬೇಕಾಗಿತ್ತು, ಆದರೆ ದೆಹಲಿ ಕೋರ್ಟ್ನಲ್ಲಿ ಈತನ ವಿಚಾರಣೆಯನ್ನ ಮಾಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಗಾರಡಿ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. 17 ವರ್ಷಗಳ ಬಳಿಕ 26/11 2008ರಲ್ಲಿ ಸಂಭವಿಸಿದ್ದಂಥ ಒಂದು ಘೋರ ದುರಂತ ಮುಂಬೈನಲ್ಲಿ. ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ 166 ಜನ ಸಾವನ್ನಪ್ಪಿದ್ರಲ್ಲ, ಅದರ ಮಾಸ್ಟರ್ ಮೈಂಡ್ ಇವನು, ಈ ಭಯೋತ್ಪಾದಕ ರಾಣಾ ಅನ್ನೋನು. ಫೈನಲಿ ಆತನನ್ನ ಭಾರತಕ್ಕೆ ಕರೆತರಲಾಗ್ತಾ ಇರುವಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ, ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗ್ತಿದ್ದ ಹಾಗೆ ಆ ಒಂದು ಕಾರ್ಯಕ್ಕೆ ವೇಗವನ್ನ ಕೊಟ್ಟು ನಿನ್ನೆನೆ ಅಧಿಕಾರಿಗಳು ಭಾರತಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅಮೆರಿಕದ ಅಧಿಕಾರಿಗಳು, ಭಾರತದ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ರಾಣಾ ಭಾರತವನ್ನ ತಲುಪಲಿದ್ದಾನೆ. ನಂತರ ಆತನನ್ನ ತಿಹಾರ್ ಜೈಲಿಗೆ ಹಾಕಲಾಗತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.